ಸರ್, ನನ್ನ ಹೆಸರು ಡಾಕ್ಟರ್ ಟಿ ದುರ್ಗಪ್ಪ ಅಂತ, ಜಿಲ್ಲಾಧ್ಯಕ್ಷರು ಅತಿಥಿ ಉಪನ್ಯಾಸಕರ ಸಂಘಟನೆ ಬಳ್ಳಾರಿ. ಈ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘಟನೆಯ ವತಿಯಿಂದ ಬಳ್ಳಾರಿ ಜಿಲ್ಲಾ ಘಟಕದಲ್ಲಿ ಈ ದಿನದ ಪತ್ರಿಕಾಗೋಷ್ಠಿಯ ಕರೆದ ಕಾರಣವೇನೆಂದರೆ, ಎಲ್ಲ ಮಾಧ್ಯಮದ ಒಂದು ಬಂಧುಗಳಿಗೆ ನಾನು ಈ ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸ್ವಾಗತವನ್ನು ಕೋರ್ತಾ, ಬಂಧುಗಳು, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 432 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿವೆ. ಅದರಲ್ಲಿ ನಾವು 10,500 ಜನ ಅತಿಥಿ ಉಪನ್ಯಾಸಕರು ಈ ರಾಜ್ಯದಲ್ಲಿ ಕಾರ್ಯಭಾರವನ್ನು ನಿರ್ವಹಿಸ್ತಾ ಇದ್ವಿ. ಅದರಲ್ಲಿ 5,000 ಜನ UGC ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿದ್ದಾರೆ. ಆಮೇಲೆ 5,500 ಜನ ನಾನ್ UGC ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿದ್ದಾರೆ. ಆದರೆ ದುರದೃಷ್ಟವಶಾತ್ 2024 ಮತ್ತು 25ನಲ್ಲಿ ನಾವು ಮುಂದುವರೆದಿರ್ತಕ್ಕಂಥ ನಮ್ಮ ಸೇವೆ ಇವತ್ತು 25-26ನೇ ಸಾಲಿನಲ್ಲಿ ಮುಂದುವರಿಸಲಿಕ್ಕೆ ಸರ್ಕಾರ ಈಗಾಗಲೇ ಸುಮಾರು 2 ತಿಂಗಳಾಗ್ತಾ ಬರ್ತಾ ಇದೆ. ಮಕ್ಕಳಿಗೆ ಪಾಠ ಪ್ರವಚನಗಳಿಲ್ಲ, ನಮಗೆ ಯಾವುದೇ ಒಂದು ಏನು ಉದ್ಯೋಗದಲ್ಲಿ ಭರವಸೆ ಕೂಡ ಕೊಡಲಿಲ್ಲ. ಇನ್ನೂ ನಾವು ಉದ್ಯೋಗದಲ್ಲಿ ಇಲ್ಲ ಸರ್ ಈಗ ಅತಿಥಿ ಉಪನ್ಯಾಸಕರಾಗಿ. ಯಾಕಪ್ಪ ಅಂತಂದರೆ ಕೋರ್ಟ್ ಆದೇಶವನ್ನು ಹೇಳ್ತಾ ಇದ್ದಾರೆ, ಇಲ್ಲ ಫಸ್ಟ್ ಬೆಂಚು UGC ಆಧಾರಿಗೆ ತಗೊಳ್ರಿ ಅಂತ ಹೇಳುತ್ತೆ. ಆಮೇಲೆ ಸೆಕೆಂಡ್ ಬೆಂಚ್ ಕೂಡ ಪೀಠ ಕೂಡ ಅದು ಕೂಡ UGC ಕ್ವಾಲಿಫೈಡ್ ಇದ್ದನ್ನು ಮಾತ್ರ ತೆಗೆದುಕೊಳ್ಳತಕ್ಕಂಥ ಸರ್ಕಾರದ ಒಂದು ಏನು ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನ್ಯಾಯಾಲಯದ ಆದೇಶನ ನಾವು ವೈಲೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಜಿಲ್ಲಾ ಸಂಬಂಧಪಟ್ಟಂಥ ಸಚಿವರು ಮತ್ತು ಸಂಬಂಧಪಟ್ಟಂಥ ನಮ್ಮ ಏನು ಕಾಲೇಜು ಶಿಕ್ಷಣ ಆಯುಕ್ತರು ಹೇಳ್ತಾ ಇದ್ದಾರೆ ಸರ್. ಬಟ್ ಆದರೆ ಇವತ್ತು ನಮ್ಮ ಸರಳಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ತೆಗೆದುಕೊಂಡಾಗ ಸುಮಾರು ಇಲ್ಲಿ ನಮ್ಮಲ್ಲಿ 4,500 ಜನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಸರ್ ಎಲ್ಲ ವಿಷಯಗಳಲ್ಲಿ. ಇವತ್ತು ಸುಮಾರು 2,500 ಜನ ಪ್ರತಿನಿತ್ಯ ಕಾಲೇಜಿಗೆ ಬಂದು ಕೇವಲ 1 ಪೀರಿಯಡು ಆಮೇಲೆ 2 ಪೀರಿಯಡ್ ಮಾತ್ರ ಕೇಳಿ ಹೋಗ್ತಾ ಇದ್ದಾರೆ. ಆದರೆ ಇದಕ್ಕೆ ಯಾವುದೇ ರೀತಿಯಿಂದ ಸರ್ಕಾರ ಅತ್ಯಂತ ದಿವ್ಯವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಸರ್. ಹಾಗಾಗಿ ನಮ್ಮದೇನಪ್ಪ ಅಂತಂದರೆ, ಯಾಕೆ ಸರ್ಕಾರ ಇಷ್ಟು ಅತಿಥಿ ಉಪನ್ಯಾಸಕರಂದ್ರೆ ನಿರ್ಲಕ್ಷ್ಯ ಮಾಡ್ತಾಯಿದ್ರಿ? ಇವತ್ತು ಆಳ್ತಕ್ಕಂಥ ಸರ್ಕಾರಗಳು ಯಾವುದೇ ಸರ್ಕಾರಗಳು ಇರ್ಬೋದು, ಇವತ್ತು ಈ ಬಹುಶಃ ಸುಮಾರು ಈಗ 20-25 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಸರ್. ಈ ರೀತಿ 2 ತಿಂಗಳು ಯಾವತ್ತೂ ಕೂಡ ಈ ರೀತಿ ಅತಿಥಿ ಉಪನ್ಯಾಸಕರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಳದೆ ಮಾಡಿರ್ತಕ್ಕಂಥದ್ದು ಯಾವುದೇ ನಿದರ್ಶನಗಳಿಲ್ಲ. 1 ವಾರ ಆಗ್ತಾಯಿತ್ತು, 15 ದಿನ ಆಗ್ತಿತ್ತು. ಆದರೆ ಇವತ್ತು ನಮಗೆ 2 ತಿಂಗಳಾದರೂ ಕೂಡ ಎಷ್ಟೋ ಜನ ಆರ್ಥಿಕ ಸಂಕಷ್ಟದಲ್ಲಿ ಅತಿಥಿ ಉಪನ್ಯಾಸಕರು ನರಳಾಡ್ತಾ ಇದ್ದಾರೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ಈ ಕೂಡಲೇ ಇವತ್ತು ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆಗಿಬಿಟ್ಟು ಒಂದು ಸಬ್ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿಬಿಟ್ಟು 20 ವರ್ಷ ದುಡಿದವ್ರನ್ನ ಕೂಡ ಆಮೇಲೆ UGC ಮತ್ತು ನಾನ್ UGC ಅಂತಕ್ಕಂಥ ತಾರತಮ್ಯ ಮಾಡದೆ ಎಲ್ಲರನ್ನ ಸೇವೆಗೆ ಪರಿಗಣಿಸಬೇಕು. ಒಂದು ವೇಳೆ ಇಲ್ಲ ಅಂತಂದರೆ ಇಡೀ ರಾಜ್ಯದಾದ್ಯಂತ 10,500 ಜನ ಅತಿಥಿ ಉಪನ್ಯಾಸಕರು ಫ್ರೀಡಮ್ ಪಾರ್ಕ್ನಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಆಮೇಲೆ ನಮ್ಮ ರಾಜ್ಯ ಏನು ಸಂಘಟನೆ ರಾಜ್ಯಾಧ್ಯಕ್ಷ ಕಲ್ಮನಿ ಅವರ ಮುಖಾಂತರ ನೋಡ್ತಾ ಇದ್ದೀವಿ ಸರ್. ಇವತ್ತು ನಾಳೆ ರಿಪೋರ್ಟ್ ನಮ್ಗೆ ಏನನ್ನ ಒಂದು ಒಳ್ಳೆ ಮಾಹಿತಿ ಬಂದರೆ ಓಕೆ, ಇಲ್ಲಂತಂದರೆ ಈಗ ಇವತ್ತು ನೋಡಿ ಸರ್, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಾಮಾನ್ಯ ಅಶೋಕ್ ಸರ್ ಆಗಲು ಮಾತಾಡಲಿಲ್ಲ, 224 ಜನ MLAಗಳು ಮಾತಾಡಲಿಲ್ಲ, 75 ಜನ MLCಗಳು ಮಾತಾಡಲಿಲ್ಲ. ನಮ್ಮನ್ನು ಏನೋ ರೆಪ್ರೆಸೆಂಟೇಟಿವ್ ಮಾಡ್ತಕ್ಕಂಥ ಶಿಕ್ಷಕರ MLCಗಳಾಗಿರಲಿ ಯಾರೇ ಆಗಿರಲಿ ಇದ್ರ ಬಗ್ಗೆ ಒಂದು ದಿನ ಚಕಾರತ್ತಿಲ್ಲ. ಹಂಗಾಗಿ ಇವತ್ತು ಉನ್ನತ ಶಿಕ್ಷಣ ದಿವಾಳಿಗೆ ಹೋಗ್ತಾಯಿದೆ. ಈ ದೇಶದ ಭವಿಷ್ಯತ್ತು ಹಾಳಾಗಬೇಕಪ್ಪ ಅಂತಂದರೆ ಶಿಕ್ಷಣನ ಏನು ಕೊಲಾಪ್ಸ್ ಮಾಡಿಬಿಟ್ಟಾಯಿತು, ತನ್ನಷ್ಟಕ್ಕೆ ತಾನೇ ಅದು ಅನಭಿವೃದ್ಧಿಯ ಪದದತ್ತ ಸಾಕ್ತಕ್ಕಂಥ ಮಾತುಗಳನ್ನು ನಾವು ಕಂಡುಕೊಳ್ಬೋದು. ಹಾಗಾಗಿ ತಮ್ಮಲ್ಲಿ ಮಾನ್ಯರಲ್ಲಿ ಮತ್ತು ಏನು ಮನವಿ ಮಾಡೋದೇನಪ್ಪ ಅಂತಂದರೆ, ಇದನ್ನು ಗಂಭೀರವಾಗಿ ಸರ್ ಈ ವಿಷಯವನ್ನು ತಾವು ಆದಷ್ಟು ಬೇಗ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಸುಮಾರು 4-5 ಲಕ್ಷ ಜನ ವಿದ್ಯಾರ್ಥಿಗಳನ್ನು ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರ ಬದುಕು ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ ಸರ್. ಇವತ್ತು ಯಾಕಪ್ಪ ಅಂತಂದರೆ 2 ತಿಂಗಳಾಗಿ ಇನ್ನೂ ನೇಮಕ ಮಾಡ್ತಾ ಇಲ್ಲ. ಹಂಗಾಗಿ ಕೂಡಲೇ ಸರ್ಕಾರ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಸರ್. ದಯಮಾಡಿ ಸರ್, ನಮಗೆ 2 ತಿಂಗಳಾಯ್ತು ನಾವು ಹೊರಗಿದ್ದೀವಿ. ಈಗ ಕಾಲೇಜ್ಗಳು ಸ್ಟಾರ್ಟ್ ಆಗಿ ಬೇರೆ ಚಿತ್ರದುರ್ಗ ಆ ಕಡೆಯಲ್ಲಿ ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ ಎಲ್ಲ ಸ್ಟಾರ್ಟ್ ಆಗಿ 3 ತಿಂಗಳಾಯ್ತು ಸರ್. ನಮ್ಮ ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಸ್ಟಾರ್ಟ್ ಆಗಿ 1.5 ತಿಂಗಳಾಯ್ತು ಸರ್. ನಮ್ಮನ್ನ ತೆಗೆದುಬಿಟ್ಟಾರ. ಅಲ್ಲಿ ಮಕ್ಕಳಿಗೆ ಪಾಠಗಳೇನೇ ನಡೀತಾ ಇಲ್ಲ ಸರ್. ಸುಮಾರು 2 ತಿಂಗಳಿಂದ ಮಕ್ಕಳಿಗೆ ಯಾವ ಪಾಠನೇ ನಡೀತಾ ಇಲ್ಲ. ಎಲ್ಲ ಹುಡುಗರು ಬರೋದು ಹೋಗೋದು ಸರ್. ಪಾಪ ಮಕ್ಕಳು TC ಕೊಟ್ಟರೆ ನಮಗೆ ನಾವು ಬೇರೆ ಕಡೆ ಹೋಗ್ತೀವಿ, ಗೌರ್ಮೆಂಟ್ ಕಾಲೇಜ್ ಸೇರ್ತೀವಿ, ಪ್ರೈವೇಟ್ ಕಾಲೇಜ್ ಸೇರ್ತೀವಿ ನಾವು. ಅಲ್ಲ ಸರ್, ಕಾಲೇಜ್ ಸರ್ 2 ತಿಂಗಳಾದರೂ ಕೂಡ ನೀವು ಪಾಠನೇ ಮಾಡೋ ಲೆಕ್ಚರ್ಸ್ ಇಲ್ಲ ಸರ್. ಈಗ ಗೌರ್ಮೆಂಟ್ ಲೆಕ್ಚರರ್ಸ್ ಇದ್ದಾರೆ, ಡಿಪಾರ್ಟ್ಮೆಂಟ್ ಒಬ್ಬರು ಇಬ್ಬರು ಇದ್ದಾರೆ. ಕೆಲವು ಸಬ್ಜೆಕ್ಟ್ಗಳಿಗೆ ಸೈನ್ಸು, ಮ್ಯಾಥಮೆಟಿಕ್ಸು,
ಅಗದಿ ಟೀಚರ್ಸ್ ಯಾರೂ ಇಲ್ಲ ಸರ್, ಪಾಪ ಆ ಮಕ್ಕಳೆಲ್ಲ ವಾಪಸ್ ಹೋಗ್ತಿದ್ದಾರೆ. ಇವತ್ತು ಸರ್ಕಾರ ಯಾಕೆ ಈ ನಿಲುವು ತಾಳಿದ ಗೊತ್ತಿಲ್ಲ. ಅವ್ರು ಕೇಳ್ತಾರೆ, ಸುಧಾಕರ್ ಸರ್ ಮೊನ್ನೆ ಹೇಳಿದರು ಶಿಕ್ಷಕ ದಿನಾಚರಣೆಯಲ್ಲಿ, ಯಾಕೆ ನೀವು ಅತಿಥಿ ಉಪನ್ಯಾಸಕರನ್ನು ಬೇಗ ತಗೊಳ್ತಿರೋದ್ರಿಂದ ಕೋರ್ಟ್ ಕೇಸಲ್ಲಿ ಐತೆ ಅಂದರೆ, ಕೋರ್ಟ್ ಕೇಸ್ ಏನು ಹೇಳಿದೆ ಅಂದರೆ, ನೋಡಿ UGC ನಾನ್ UGC ಅವ್ರಿಬ್ಬರಿಗೆ ಪ್ರಾಬ್ಲಮ್ ಬಂದಿದೆ. ಈಗ UGC ಆಗಿರೋರಿಗೆ ಡಿಗ್ರಿ ಕಾಲೇಜಿಗೆ ಅವ್ರು ಎಲಿಜಿಬಲ್ಲು, ಆ ಥರ ಅವ್ರನ್ನ ತಗೊಳ್ಬೋದು ಅಂತೇಳಿ ಒಂದು ಫಸ್ಟ್ ಬೆಂಚ್ ಹೇಳಿತು, ಸೆಕೆಂಡ್ ಬೆಂಚ್ ಕೂಡ ಅದೇ ಹೇಳಿತು. ನಮ್ಮ ವಾದ ಏನಂದರೆ ಸರ್ ಅಂದರೆ, 20 ವರ್ಷಗಳಿಂದ 15 ವರ್ಷಗಳಿಂದ ದುಡಿದು ಅಲ್ಲಿ ರಿಟೈರ್ಮೆಂಟ್ ಏಜ್ ಬಂದಾರ, ಪಾಪ ಅಂಥವ್ರನ್ನ ಮನೆಗೆ ಕಳಿಸಿದ್ರೆ ಭಾಳ ಕೈ ಬಿಟ್ರೆ ಭಾಳ ದುಃಖ ಆಗ್ತದೆ. ಬೇಡ ಸರ್, ಇವಾಗೇನು 2018ರಿಂದ ಏನು UGC ಕೋರ್ಟ್ ತೀರ್ಪು ಆಯ್ತಲ್ಲ, ಆ ತೀರ್ಪು ನಂತರ ನೀವು ಬೇಕಾದ್ರೆ UGC ಫಾಲೋ ಮಾಡಿರಿ. ಇಷ್ಟು ದಿನ ದುಡಿದ್ರಿಗೆ ಬೇಡ. ಅದಕ್ಕಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ಅವ್ರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ. ಕೋರ್ಟ್ ಆದೇಶ ಬಂದರೆ ಸರ್, ಕೋರ್ಟ್ ಆದೇಶನ ಒಪ್ಪಬೋದು ಬಿಡ್ಬೋದು. ನಮ್ಗೆ ಹೈಕೋರ್ಟ್ ಹೇಳ್ತು 2017ರಲ್ಲಿ ಅವ್ರು ಕೇಸ್ ಹಾಕಿದಾಗ ಎಲ್ಲ ಅತಿಥಿ ಉಪನ್ಯಾಸಕರನ್ನ ನೀವು ಕಾಯಂ ಮಾಡಲೇಬೇಕು, 10 ವರ್ಷ ದುಡಿದ್ರಲ್ಲ ಅವರು ಅಂತ ಹೇಳ್ತು. ಆದರೆ ನಾವು ಸರ್ಕಾರ ನಮ್ಗೆ ಹಿಂಬರ ಕೊಟ್ಬಿಟ್ರು. ಸೊ ಈ ಕೂಡ ಅಷ್ಟೇ, UGC ಏನು ಹೇಳಿದೆ, ಕೋರ್ಟ್ ಹೇಳಿದೆ UGC ಅವ್ರನ್ನ ತಗೊಳ್ರಿ ಅಂತ. ಆದರೆ ಇವರು ಕೂಡ ಹಿಂಬರ ಕೊಟ್ಟು ನಾವು UGC ಸ್ಯಾಲ್ರಿ ಕೊಡ್ತಾ ಇಲ್ಲ ಗೆಸ್ಟ್ ಲೆಕ್ಚರರ್ಗೆ, ನಾವು ಸ್ಟೇಟ್ ಸ್ಕೇಲ್ಸ್ ಕೊಡ್ತಾ ಇದೀವಿ. ಅದರಿಂದ ನಾವು ನಾನ್ UGC ಎಂಬ ಭೇದ ಇಲ್ಲಿ ಬರೋದಿಲ್ಲ. ಯಾರು ಸರ್ವಿಸ್ ಐತೆ ಅವ್ರನ್ನ ಮಾಡೋಣ. 18 ವರ್ಷ 2018 ಏನು ಆದೇಶ ನಾವು ಪಾಲಿಸು, ಕೋರ್ಟ್ ಆದೇಶ ಅಂತೇಳಿ ಹೇಳ್ಬಿಟ್ರೆ ಈಸಿಯಾಗಿ ಸಮಸ್ಯೆ ಬಗೆಹರಿಸುತ್ತೆ ಸರ್ಕಾರಕ್ಕೆ. ಅದರಿಂದ ಮಾನ್ಯ ಸುಧಾಕರ್ ಸರ್ ಅವರು ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ನಾವು ಹೆಂಗೆ 2 ತಿಂಗಳು ಉಪವಾಸ ಇರ್ತೀವಿ ಸರ್, ಮಕ್ಕಳು 2 ತಿಂಗಳಿಂದ ಪಾಠ ಪ್ರವಚನ ಇಲ್ಲ. ಪಾಪ ಈ ನಮ್ಮ ಹುಡುಗರು ಯಾರು ಬೀದಿಗೆ ಬರ್ತಾ ಇಲ್ಲ ಸರ್. ಯಾಕಂದರೆ ಇವತ್ತು SFI ಸಂಘಟನೆಗಳು, ABP ಸಂಘಟನೆಗಳೆಲ್ಲ ಅವ್ರು ಕೂಡ ಮನವಿ ಕೊಟ್ಟಾರ 2-3 ಸಾರಿ. ಅವರು ಪತ್ರಿಕೆಗೋಷ್ಠಿಗಳೆಲ್ಲ ಮಾಡಿದ್ರೆ, ಆದರೂ ಅದು ಸಕ್ಸಸ್ ಆಗಿಲ್ಲ. ಈ ಸರ್ಕಾರ ಯಾಕೆ ಏನಕ್ಕತ್ತೋ ಈ ಎಜುಕೇಷನ್ ದೃಷ್ಟಿಯಲ್ಲಿ ಭಾಳ ನಿರ್ಲಕ್ಷ್ಯ ತೋರಿದೆ. ಬೇಗ ಈ ಸಮಸ್ಯೆ ಬಗೆಹರಿಸಿದ್ರೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಸೇರಿ ನಾವು ಎಲ್ಲರೂ ಕೂಡ ಈ ಸಮಾಜ, ಸ್ವಚ್ಛವಾದ ಸಮಾಜ ಕಟ್ಟಕ್ಕೆ ನಾವೆಲ್ಲ ಅತಿಥಿ ಉಪನ್ಯಾಸಕರು ತಯಾರಿದ್ದೇವೆ ಅಂತ ಹೇಳ್ತಾ 1-2 ಮಾತುಗಳು ಮುಗಿಸಿ ಸರ್, ಧನ್ಯವಾದಗಳು.